ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಈ ದಿನದ ಪ್ರಮುಖ ಶ್ರೀ ಮಳ್ಳೂರಂಬ ದೇವಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗುರಂಗಿನ ರಂಗೋಲಿಗಳನ್ನು ಹಾಕಿ ಬಣ್ಣವನ್ನು ತುಂಬಾ ಅಚ್ಚುಕಟ್ಟಾಗಿ ರಂಗೋಲಿಗಳನ್ನು ಬಿಡಿಸಿದ್ರು. ಮಹಿಳೆಯರಿಗೆ ದೊಡ್ಡ ಹಬ್ಬದ ವಾತಾವರಣಕ್ಕಾಗಿ ಗ್ರಾಮದಲ್ಲಿ ಗ್ರಾಮವೆಲ್ಲ ರಂಗೋಲಿಗಳಿಂದ ಕಂಗೊಳಿಸುತ್ತಿತ್ತು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರನ್ನ ಅಭಿಮಾನಿಗಳು ಗ್ರಾಮಕ್ಕೆ ಸ್ವಾಗತಿಸಿದ್ರು. ಮೊದಲಿಗೆ ಶ್ರೀ ಮಳ್ಳೂರಂಬ ದೇವಿಯ ದರ್ಶನ ಪಡೆದು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಂಗೋಲಿಯನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು, ರಂಗೋಲಿ ಸ್ಪರ್ಧೆ ಆಗಲಿ ಯಾವುದೇ ಸ್ಪರ್ಧೆ ಆಗಲಿ ಸೋಲು ಗೆಲುವು ಅನ್ನೋದು ಸಾಮಾನ್ಯ, ನೀವು ಭಾಗವಹಿಸೋದೇ ಮುಖ್ಯ ಅಂದರು. ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಾಗಿದ್ದು ಅವರನ್ನ ಭೂಮಿ ತಾಯಿಗೆ ಹೋಲಿಸಿದ್ದಾರೆ. ಬೆಳಗ್ಗೆಯಿಂದಲೂ ರಂಗುರಂಗಿನ ರಂಗೋಲಿಗಳನ್ನು ಬಿಡಿಸಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣ್ತಾ ಇತ್ತು. ಮಹಿಳೆಯರು ಈಗ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಹೆಚ್ಚು. ನಾವು ಈ ಬೀದಿಗಳಲ್ಲಿ ಹೋಗಿ ಬಿಡಿಸೋದು ಹೇಗೆ ಅಂತ ಮುಜುಗರ ಪಡುವ ಕಾಲದಲ್ಲಿ ಅದರಲ್ಲೂ ಇಷ್ಟು ಜನ ಭಾಗವಹಿಸಿ ರಂಗೋಲಿಯನ್ನು ಹಾಕಿರೋದು ತುಂಬಾ ಸಂತಸವಾಗಿದೆ ಎಂದರು. ಇನ್ನು ಪ್ರಥಮ ಬಹುಮಾನ ಫ್ರಿಡ್ಜ್, ದ್ವಿತೀಯ ಬಹುಮಾನ ಮಿಕ್ಸಿ, ತೃತೀಯ ಬಹುಮಾನ ಟೇಬಲ್ ಫ್ಯಾನ್ ನೀಡಿದ್ರು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಕೂಡ ಪುಟ್ಟು ಆಂಜನಪ್ಪ ಅವರಿಂದ 300ಕ್ಕೂ ಹೆಚ್ಚು ಮಹಿಳೆಯರಿಗೆ ಹಾಟ್ ಬಾಕ್ಸ್ ವಿತರಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಬರಾವ್, ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮುನಿರಾಜು, ಕಾರ್ಯದರ್ಶಿ ವೇಣುಗೋಪಾಲ್, ರವಿಚಂದ್ರ, ವೆಂಕಟರಾಯಪ್ಪ, ಎಸ್ಟಿವಿ ಶಶಿಕುಮಾರ್, ರಾಕೇಶ್, ನಂದಿ ಅಂಜನಪ್ಪ, ಶಶಿಕುಮಾರ್ ಮಡಿವಾಳ, ಬಿಎಲ್ ರಮೇಶ್, ವಿಜಯೇಂದ್ರ, ಗಗನ್, ರೋಹಿತ್, ಬೂದಾಳ ವರದರಾಜು, ತುಮ್ಮನಹಳ್ಳಿ ವೆಂಕಟೇಶ್, ನಾಗೇಶ್, ಮೂರ್ತಿ ಸೇರಿದಂತೆ ಹಲವು ಮುಖಂಡರು. ಈ ಮಳ್ಳೂರಂಬ ಜಾತ್ರಾ ವಿಶೇಷ ನಮ್ಮೆಲ್ಲ ದೇವರಮಳ್ಳು ಗ್ರಾಮದ ಎಲ್ಲ ಯುವಕರು, ಕಾರ್ತಿಕ್, ರಾಕೇಶು, ಶಶಿ, ನಮ್ಮ ಇನ್ನೊಬ್ಬ ಶಶಿ, ಅನೇಕ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ತದೆ. ಅವರಿಂದನೇ ಬದಲಾವಣೆ, ಒಂದು ಹೊಸತನ ಏನಾದರೂ ನಿರ್ಮಾಣ ಆಗಬೇಕು ಅಂದರೆ ಯುವಕರಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಅವ್ರಿಗೆ ಬೆಂತಟ್ಟಬೇಕು. ಏನೇ ಬೇಡ, ನಾವು ನಿಮ್ಮ ಹಿಂದೆ ಇದ್ದೀವಿ, ನೀವು ಏನೋ ಕೆಲಸ ಮಾಡ್ರಪ್ಪ ಅಂದರೆ ಎಲ್ಲ ಅವರೇ ಮಾಡ್ಕೊಂಬರ್ತಾರೆ. ಉದ್ಧಾರ ಆಗಂಥ ಕೆಲಸನೂ ಜಲ್ದಿನೇ ಆಗ್ತದೆ, ಕೇಡ್ ಮಾಡೋಂಥದ್ದನ್ನು ಸಹ ಆ ಬುದ್ಧಿರ ಅಂತ ಹೇಳಿದ್ರೆ ಅದನ್ನು ಸಹ ನಂಬಿ ಮಾಡಿಬಿಡ್ತಾರೆ. ಹಾಗಾಗಿ ಉದ್ಧಾರ ಮಾಡೋಂಥ ಕೆಲಸಗಳನ್ನ ನಾವು ಹೆಚ್ಚು ಯುವಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಮಳ್ಳೂರಾಂಬ ದೇವಿಯ ಜಾತ್ರಾ ವಿಶೇಷವಾಗಿ ನನ್ನ ಜಾತ್ರಾ ಮಹೋತ್ಸವನ ತಾವೆಲ್ಲರೂ ಸಹ ಮುಗಿಸಿ ದೇವಿಯ ದರ್ಶನ ಸಹ ಪಡ್ಕೊಂಡಿರ್ತೀವಿ. ಮುಂದುವರೆದ ಭಾಗವಾಗಿ ಇವತ್ತು ಈ ಒಂದು ವೇದಿಕೆಯಲ್ಲೂ ಸಹ ಕಾರ್ಯಕ್ರಮ ಆಯೋಜನೆ ಆಗಿರೋಂಥದ್ದು. ಈ ಕಾರ್ಯಕ್ರಮ ನೀವು ಸಮಾಧಾನವಾಗಿ ಯಾರಿಗೂ ಶಾಪ ಆಗದೆ ಬೈಕೊಳ್ದೆ ಬೇಜಾರು ಬೀಳ್ದೆ ಕೂತಿದ್ದೀರಿ ಅಂದರೆ ಹೆಣ್ಮಕ್ಳಿಗಿರೋಷ್ಟು ತಾಳ್ಮೆ, ಸಹನೆ, ಒಂದು ಸಮಾಧಾನ ಗಂಡಸರಿಗೆ ಬರೋದಿಲ್ಲ. ಹಾಗಾಗಿ ನೀವು ಭೂಮಿ ತಾಯಿಗೆ ಸರಿ ಸಮಾನರ, ಭೂಮಿ ಎಷ್ಟು ಭಾರ ಹೊರ್ತದೆ ಅಷ್ಟೇ ಭಾರನ, ಅಷ್ಟೇ ಕಷ್ಟನ ನೀವು ಸಹಿಸ್ಕೊಂತೀರಿ ಹೆಣ್ಮಕ್ಳು ಅಂತೇಳಿ ನಿಮ್ಮಗಳನ್ನ ಕ್ಷಮೆಯ ಧರಿತ್ರಿ ಅಂತ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಮಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಹೆಣ್ಣು ಮಕ್ಕಳಿಗೆ ತಾಯಿ ಸ್ವರೂಪ, ಮಾತೃ ಸ್ವರೂಪಿಣಿ ಮತ್ತೆ ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನ ನಿಭಾಯಿಸುವಂಥ ಶಕ್ತಿ ಆ ಭಗವಂತ ತಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿರ್ತಾರೆ. ಈ ಕಾರ್ಯಕ್ರಮದ ಮುಖೇನ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಶ್ರೀಕುಲಕ್ಕೆ. ಅಂಗವಾಗಿ ಕಳೆದ ವರ್ಷನೂ ಸಹ ತಾವು ರಂಗೋಲಿ ಸ್ಪರ್ಧೆಗಳನ್ನು ಮಾಡಿ ಎಲ್ಲರೂ ಸಹ ಉತ್ಸುಕರಾಗಿ ನೀವೆಲ್ಲರೂ ಸಹ ಭಾಗವಹಿಸಿ ತಮ್ಮ ತಮ್ಮ ಮನೆ ಮುಂದೆ ಬಣ್ಣದ ರಂಗೋಲಿಗಳನ್ನ ಬಿಡಿಸಿ ತಾ ಮುಂದು ನಾ ಮುಂದು ಅಂತೇಳಿ ತಮ್ಮ ಬುದ್ಧಿ, ತಾವು ಕಲ್ತಿರೋಂಥ ವಿದ್ಯೆನೆಲ್ಲನೂ ಸಹ ಅಳವಡಿಸಿ ತಾವು ತಮ್ಮ ಮಕ್ಕಳು ಒಂದಕ್ಕಿಂತ ಒಂದು ವಿಶೇಷವಾಗಿ ವಿಭಿನ್ನವಾದಂಥ ರಂಗೋಲಿಗಳನ್ನ ನಾವು ನೋಡಿದ್ವಿ. ಒಂದಕ್ಕೆ ನೋಡಿದ್ರೆ ಇನ್ನೊಂದಕ್ಕೆ ಇನ್ನೂ ಹೆಚ್ಚಿನದಾಗಿ ಇದೆ ಅಂದರೆ ಯಾವುದು ಕಡಿಮೆ ಇಲ್ಲ. ಅಷ್ಟರ ಮಟ್ಟಿಗೆ ನೀವು ರಂಗೋಲಿಗಳನ್ನು ಬಿಡಿಸಿರ್ತೀರಿ. ರಂಗೋಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಮ್ಮ ಪದ್ಧತಿ. ಬೆಳಗ್ಗೆ ಎದ್ದರೆ ನಾವು ಮನೆ ಸ್ವಚ್ಛ ಮಾಡಿ ಮನೆ ಮುಂಭಾಗದಲ್ಲೆಲ್ಲ ಸಹ ನೀರು ಹಾಕಿ ತಾವು ಹೆಂಗಸರು ಮನೆ ಅಂಗಳನ್ನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸಿ ಒಂದು ದಿನಾನ ಸೂರ್ಯನಿಗೆ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ನಮ್ಮ ಮನೆನ ಒಂದು ದೇವರಿಗೆ ಹರಕೆ ಹೊತ್ತು ಆ ಕುಟುಂಬನ ಸಾಕಬೇಕು ಅಂತೇಳಿ ಒಂದು ದೇವ್ರನ್ನ ಬೇಡಂಥ ಕೆಲಸ
ತಮ್ಮಿಂದ ಪ್ರಾರಂಭ ಆಗ್ತದೆ. ನಿಜನ ಸುಳ್ಳ? ಯಾರು ಆಸಕ್ತಿನೂ ಸಹ ನಿಮ್ಮಲ್ಲಿ ಇರ್ತದೆ, ಯಾಕಂದ್ರೆ ಕಾದು ಕಾದು ಸುಸ್ತಾಗಿರೋದ್ರಿಂದ. ಹಂಗಾಗಿ ತಾವು ಹೆಚ್ಚು ಸಮಯ ಇನ್ನೇನು ನಾವು ತಗೊಳ್ಳೋದಿಲ್ಲ. ಇನ್ನೇನು ತಮಗೆ ಈ ಕಾರ್ಯಕ್ರಮದ ಮುಖೇನ ನಾವು ನಿಮ್ಮನ್ನ ಭೇಟಿ ಮಾಡೋಂಥದ್ದು, ಮಾತನಾಡ್ಸೋಂಥದ್ದು ಒಂದು ಈ ಸುಸಂದರ್ಭ. ದೇವಿ ಆಶೀರ್ವಾದ ನಿಮ್ಮೆಲ್ಲರ ಒಂದು ಕಷ್ಟಗಳನ್ನ ದೂರ ಮಾಡಲಿ. ಆ ಮಳ್ಳೂರಂಬ ನಿಮ್ಮೆಲ್ಲರಿಗೂ ಸಹ ಇನ್ನು ನಿಮ್ಮ ಕುಟುಂಬಗಳನ್ನ ಆರೈಕೆ ಮಾಡೋದಕ್ಕೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಆ ದೇವಿಯಲ್ಲೂ ಸಹ ನಾ ಕೇಳ್ಕೊಳ್ತಾ, ಶಕ್ತಿಶಾಲಿಗಳಂದ್ರೆ 5 ಗಂಟೆಗೆ 4 ಗಂಟೆಗೆ ಎದ್ದು ಮನೆ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಮನೆ ಕುಟುಂಬನೂ ಸಹ ನಿರ್ವಹಣೆ ಮಾಡೋಂಥದ್ದು, ಅಡುಗೆಗೆ ಬೇಕಾದಂಥ ಸಾಮಗ್ರಿಗಳನ್ನ ನಿರ್ವಹಣೆ ಮಾಡೋಂಥದ್ದು, ಅದಕ್ಕೆ ಮನೆ ನಿರ್ವಹಣೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನೆಲ್ಲ ನಿರ್ವಹಣೆ ಮಾಡೋಂಥದ್ದು, ಮಕ್ಕಳನ್ನ ಪೋಷಣೆ ಮಾಡೋಂಥದ್ದು, ಅವ್ರನ್ನ ಶಾಲೆಗೆ ಕಳಿಸೋಂಥದ್ದು, ಮತ್ತು ತೋಟ ತುಡಿಕೆ ವ್ಯವಸಾಯ ಮಾಡ್ತಾ ಇದ್ರೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳನ್ನು ಸಹ ತಮ್ಮ ಮನೆಯ ಗಂಡಸರು ಅವ್ರ ಜೊತೆಗೆ ಕೈ ಜೋಡಿಸಿ ತಾವು ಎಲ್ಲ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿರೋಂಥದ್ದನ್ನ ನಮ್ಮ ಕುಟುಂಬದಲ್ಲೂ ನಾವು ನೋಡ್ತಾ ಬಂದಿದ್ದೀವಿ, ನಿಮ್ಮಗಳನ್ನೂ ಸಹ ನಾವು ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಗಂಡಸರಿಗಿಂತ ಇಲ್ಲ ಬೇರೆ ನಾವು ಕಡಿಮೆ ನಮ್ಮ ಕೈಲಾಗೋದಿಲ್ಲ, ಗಂಡಸರೇ ಮಾಡಿದ್ರೇ ಅನುಕೂಲನೇನೋ ಅಂತೇಳಿ ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಂದಷ್ಟು ಹಿಂಜರಿಕೆ, ಒಂದು ರೀತಿ ಏನೋ ಒಂದು ಕಡೆ ಒಂದು ಮನೋಭಾವ, ಗಂಡಸರು ಮಾಡಲಿ ನಾವು ಅವ್ರ ಜೊತೆ ಕೈ ಜೋಡಿಸೋಣ ಅಂತೇಳಿ. ಗಂಡಸರು ಮಾಡೋದ್ರ ಜೊತೆಗೆ ನಾವು ಹೆಚ್ಚಾಗಿ ಇನ್ನೂ ಮಾಡ್ತೀವಿ ಅಂತೇಳಿ ಇನ್ನೊಂದಷ್ಟು ನುಗ್ಗಿ ನೀವು ಮಾಡಿದ್ರೆ